ಬಂಗಾರದ ಮನುಷ್ಯ ಚಿತ್ರದಲ್ಲಿ ಸಿದ್ಧಲಿಂಗಯ್ಯವರು ಆರ್ ಎನ್ ಜಯಗೋಪಾಲ್ ಅವ್ರನ್ನ ಕೂರಿಸ್ಬಿಟ್ಟು ಎದುರುಗಡೆ, ನಾನು ಇವಾಗ ಹೊರಡ್ತೀನಿ, ಮಧ್ಯಾಹ್ನ ಬರ್ತೀನಿ, ನೀವೊಂದು ಹಾಡು ಬರೀಬೇಕು, ಸ್ಫೂರ್ತಿದಾಯಕ ಹಾಡಾಗಿರಬೇಕು, ಸೋಮಾರಿಗಳಿಗೆ ಒಂಥರ ಬಡದು ಎಬ್ಸಂಗಿರಬೇಕು ಅಂತ ಹಾಡು ಬರೀರಿ ಅಂತ ಹೇಳಿ ಹೋಗ್ತಾರೆ. ಇವರು ಆರ್ ಎನ್ ಜೆ ಅವರು ಅವ್ರ ಕೈಲೊಂದು ಉಂಗುರ ಇರುತ್ತೆ, ಅವಾಗಲೂ ಹಿಂಗೆ ಅನ್ಕೊತಾ ಇರೋದು, ಏನಾದ್ರು ಗೊತ್ತಾಗಲಿಲ್ಲ ಅಂದರೆ ಹಿಂಗೆ ಅನ್ಕೊತಿರೋದಂತ. ಆದರೆ ಅವ್ರು ಉಂಗುರ ಹಿಂಗೆ ಅಂದ್ಕೊಂಡ್ರು, ಗೊತ್ತಾಗಿಲ್ಲ ಯಾವತ್ತು. ಒಂದು ಸ್ವಲ್ಪ ಹೊತ್ತು ಆದಮೇಲೆ ಅವ್ರು ಮತ್ತೆ ಬಂದರು, ನಿರ್ದೇಶಕರು ಕೇಳ್ತಾರೆ, ಏನು ಬರೆದಿದ್ದೀರಾ ಅಂತ. ಸರ್ ಏನೂ ಬರೆದಿಲ್ಲ, ನನ್ನ ಕೈಲಿ ಏನು ಬರೆಯೋಕ್ಕಾಗಿಲ್ಲ ಇನ್ನು ಇದುವರೆಗೆ ಅಂತಾರೆ. ಆವಾಗ ಅವ್ರು ಬೈತಾರೆ ಸಿದ್ಧಲಿಂಗ ಅವ್ರು, ಏನು ರೀ ಏನು ಆಗಲ್ಲ ಅಂತ ಕೂತ್ಕೊಂಡ್ಬಿಟ್ರೆ ಏನಾಗುತ್ತೆ ಕೆಲಸ? ಆಗೋದು ಅಂತೇನು ಸುಮ್ಮನೆ ಕೂತ್ಕೊಂಡ್ರೆ ಕೆಲಸ ಆಗಲ್ಲ. ನೋಡಿ, ವಿಶ್ವೇಶ್ವರಯ್ಯನವ್ರು ಏನಾದರೂ ಆಗಲ್ಲ ಅಂತಿದ್ದರೆ ಡ್ಯಾಮ್ ಕಟ್ಟೋಕ್ಕಾಗ್ತಿತ್ತಾ? ಶಿಲ್ಪಿ ನನ್ನನ್ನು ಇದನ್ನು ಕಡಿಯೋಕ್ಕೆ ಆಗಲ್ಲ ಅಂತ ಕೂತಿದ್ರೆ ಗೊಮಟೇಶ ಬರ್ತಿದ್ನಾ? ಹಂಗೆಲ್ಲ ಸುಮ್ಮನೆ ಕೂತ್ರಾಗಲ್ಲ, ಏನಾರು ಬರೀರಿ ನೀವು ಅಂತ. ಹಂಗೆ ಅಂದಿದ ತಕ್ಷಣ ಅವರಿಗೆ 1000 ವೋಲ್ಟ್ಸ್ ಬಲ್ಬ್ ಆನ್ ಆದರೆ ಹೆಂಗಾಗುತ್ತೆ ಹಂಗೆ ಆಯ್ತಂತೆ. ತಕ್ಷಣ ಬರೆದ್ರಂತೆ, ಆಗದು ಎಂದು ಕೈಲಾಗದು ಎಂದು ಅಂತ. ಅಷ್ಟೇ, ಅದು ಮುಂದಿನ ಬರಿತಾ ಹೋಗ್ತಾರೆ, ಕೈಕಟ್ಟಿ ಕುಳಿತಾರೆ, ಸಾಗೋದು ಕೆಲಸವು ಮುಂದೆ. ಮೊದಲನೇ ಚರಣದಲ್ಲಿ ಶಿಲ್ಪಿನ ಬರೀತಾರೆ, 2ನೇ ಚರಣದಲ್ಲಿ ವಿಶ್ವೇಶ್ವರಯ್ಯನವರ ಬರೀತಾರೆ, 3ನೇ ಚರಣ ಬರಿಬೇಕಾದಾಗ ಅವ್ರ ತಂದೆ ಮಾತು ನೆನಪಾಗುತ್ತೆ, ಕಾಯಕವೇ ಕೈಲಾಸ, ಇದನ್ನು ಮರಿಬೇಡಿ ಅಂತ ಹೇಳಿರ್ತಾರೆ ಅವರಪ್ಪ ಇದು ಜಯಗೋಪಾಲ್ ಅವರಪ್ಪ. ಅದನ್ನು ನೆನಪಿಟ್ಕೊಂಡು ಅವರು 3ನೇ ಚರಣದಲ್ಲಿ ಬರೀತಾರೆ. ಸೊ ಇಷ್ಟು ಬರೆದಾದ್ಮೇಲೆ ಈ ಹಾಡು ತುಂಬ ಸ್ಫೂರ್ತಿದಾಯಕ. ಬಂಗಾರದ ಮನುಷ್ಯದ ಎಫೆಕ್ಟ್ ಏನಂದರೆ, ಭಾಳಷ್ಟು ಜನರು ವ್ಯವಸಾಯ ವೃತ್ತಿಗೆ ವಾಪಸ್ ಹೋದರು ಅನ್ನೋದು. ಇದಕ್ಕೊಂದು ದೊಡ್ಡ ಚಪ್ಪಾಳೆ ಬರಲಿ. ಈಗ ಈ ಹಾಡು ನಿಮ್ಮ ಮುಂದೆ, ಆಗದು ಎಂದು ಕೈಲಾಗದು ಎಂದು ಅಂತ. ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ, ಆಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಮನಸ್ಸೊಂದಿದ್ದರೆ ಮಾರ್ಗವು ಉಂಟು, ಎಚ್ಚದೆ ಇರಬೇಕೆಂದು ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸವು ಮುಂದೆ. ಕೆತ್ತಲಾಗದು ಕಗ್ಗಲ್ಲೆಂದು ಎದೆಗೊಂಡಿದ್ದರೆ ಶಿಲ್ಪಿ, ಕೆತ್ತಲಾಗದು ಕಗ್ಗಲ್ಲೆಂದು ಎದೆಗೊಂಡಿದ್ದರೆ ಶಿಲ್ಪಿ. ಆಗುತ್ತಿತ್ತೆ ಕಲೆಗಳ ಬೀಡು, ಗೊಮ್ಮಟೇಶನ ನೆಲೆನಾಡು, ಬೇಲೂರು ಹಳೆಬೀಡು, ಬೇಲೂರು ಹಳೆಬೀಡು. ಕೆತ್ತಲಾಗದು ಕಗ್ಗಲ್ಲೆಂದು ಎದೆಗೊಂದಿದ್ದರೆ ಶಿಲ್ಪಿ, ಆಗುತ್ತಿತ್ತೆ ಕಲೆಗಳ ಬೀಡು, ಗೊಮ್ಮಟೇಶನ ನೆಲೆನಾಡು, ಬೇಲೂರು ಹಳೆಬೀಡು, ಬೇಲೂರು ಹಳೆಬೀಡು. ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸವು ಮುಂದೆ. ಕಾವೇರಿಯನ್ನು ಹರಿಯಲು ಬಿಟ್ಟು, ಕಾವೇರಿಯನ್ನು ಹರಿಯಲು ಬಿಟ್ಟು ವಿಶ್ವೇಶ್ವರಯ್ಯ ಶ್ರಮ ಪಡದಿದ್ದರೆ, ಕನ್ನಂಬಾಡಿಯ ಕಟ್ಟದಿದ್ದರೆ,
ಕಾವೇರಿಯನ್ನು ಹರಿಯಲು ಬಿಟ್ಟು ದರೆ ಕನ್ನಂಬಾಡಿಯ ಕಟ್ಟದಿದ್ದರೆ ಬಂಗಾರ ಬೆಳೆವ ಹೊನ್ನಾಡು ಬಂಗಾರ ಬೆಳೆವ ಹೊನ್ನಾಡು ಆಗುತ್ತಿದ್ದೇ ಈ ನಾಡು ಕನ್ನಡ ಸಿರಿನಾಡು ನಮ್ಮ ಕನ್ನಡ ಸಿರಿನಾಡು ಆಗದು ಎಂದು ಕೈಲಾಗದು ಎಂದು ಕೈಗಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಸಾಗದು ಕೆಲಸವು ಮುಂದೆ ಕೈ ಕೆಸರಾದರೆ ಬಾಯಿ ಮೊಸರೆಂಬ ಹಿರಿಯರ ಅನುಭವ ಸತ್ಯ ಇದ ನೆನಪಿಡಬೇಕು ನಿತ್ಯ ಕೈ ಕೆಸರಾದರೆ ಬಾಯಿ ಮೊಸರೆಂಬ ಹಿರಿಯರ ಅನುಭವ ಸತ್ಯ ಇದ ನೆನಪಿಡಬೇಕು ನಿತ್ಯ ದುಡಿಮೆಯ ನಂಬಿ ಬದುಕು ದುಡಿಮೆಯ ನಂಬಿ ಬದುಕು ಅದರಲ್ಲಿ ದೇವರ ಹುಡುಕು ಬಾಳಲಿ ಬರುವುದು ಬೆಳಕು ನಮ್ಮ ಬಾಳಲಿ ಬರುವುದು ಬೆಳಕು ಆಗದು ಎಂದು ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಮನಸ್ಸೊಂದಿದ್ದರೆ ಮಾರ್ಗವು ಉಂಟು ಗೆಜ್ಜದೆ ಇರಬೇಕೆಂದು ಗೆಜ್ಜದೆ ಇರಬೇಕೆಂದೆಂದು ಆಗದು ಎಂದು ಕೈಲಾಗದು ಎಂದು ಕೈಗಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಸಾಗದು ಕೆಲಸವು ಮುಂದೆ ಧನ್ಯವಾದಗಳು.